ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ ಬೆಂಗಳೂರಿನ ತಿಲಕನಗರ ಪೊಲೀಸ್ ಠಾಣೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಕ್ರಿಮಿನಲ್ ದೂರು ನೀಡಿದ್ದಾರೆ. ಐಟಿ ಇಡಿ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಉದ್ಯಮಿಗಳನ್ನ ಬೆದರಿಸಿ ಎಲೆಕ್ಟ್ರಲ್ ಬಾಂಡ್ ಹೆಸರಿನಲ್ಲಿ ಹಣ ವಸೂಲಿ ಮಾಡಿದ್ದಾರೆ ಎಂದು ಆರೋಪಿಸಿ ಜನಾಧಿಕಾರ ಸಂಘರ್ಷ ಪರಿಷತ್, ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ, ಡಾಕ್ಟರ್ ಅಂಬೇಡ್ಕರ್ ದಂಡು, ಫ್ಯೂಚರ್ ಇಂಡಿಯಾ ಆರ್ಗನೈಸೇಷನ್ ಒಂದಾಗಿ ದೂರು ನೀಡಿವೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಮೂಲಕವೇ ಈ ಪಿತೂರಿ ನಡೆದಿದೆ. ಒಟ್ಟು 477 ಇಂತಹ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಅದರಲ್ಲಿ 20 ಪ್ರಕರಣಗಳಲ್ಲಿ ಐಟಿ ಇಡಿ ದಾಳಿಯಾದ ನಂತರ ಎಲೆಕ್ಟರಲ್ ಬಾಂಡ್ ಖರೀದಿಸಲಾಗಿದೆ. ಆ ಹಣ ಬಿಜೆಪಿಯ ಖಾತೆಗೆ ಸಂದಾಯವಾಗಿದೆ. ಇದು ಐಪಿಸಿ 384/120 ಅಡಿ ಕ್ರಿಮಿನಲ್ ಅಪರಾಧವಾಗಿದೆ ಎಂದು ಜನಾಧಿಕಾರ ಸಂಘರ್ಷ ಪರಿಷತ್ನ ಆದರ್ಶ್ ಅಯ್ಯರ್ ಈ ದಿನ .comಗೆ ಮಾಹಿತಿ ನೀಡಿದ್ದಾರೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡಿ ಆಗಲಿ ಅಥವಾ ಇನ್ಕಮ್ ಟ್ಯಾಕ್ಸ್ ಅಫಿಷಿಯಲ್ಸ್ ಆಗಲಿ ಅಥವಾ ಇನ್ಯಾವುದೋ ಬೇರೆ ಒಂದು ಸರ್ಕಾರಿ ತನಿಖಾ ಏಜೆನ್ಸಿಗಳು ಅದನ್ನು ದುರುಪಯೋಗ ಪಡಿಸ್ಕೊಂಡು ಸರ್ಕಾರನೇ ಸೆಂಟ್ರಲ್ ಗೌರ್ಮೆಂಟ್ ಸಹ ಅದರಲ್ಲಿ ಸೇರಿಕೊಂಡು ರೇಡ್ಗಳು ಮಾಡೋದು ಅಥವಾ ಅರೆಸ್ಟ್ಗಳು ಮಾಡೋದು ಅಥವಾ ಇನ್ನೇನೋ ಒಂದು ಕೋರ್ಟ್ ಪ್ರಕರಣಗಳು ಕೇಸ್ ದಾಖಲೆ ಮಾಡೋದು, ಆದಮೇಲೆ ಕೇಸನ್ನು ಅಲ್ಲೇನೋ ಸರಿಯಾಗಿ ಆರ್ಗ್ಯೂ ಮಾಡ್ದಲೇ ಅಥವಾ ಒಂದು ಫ್ರಿವಿಲೇಜ್ ಗ್ರೌಂಡ್ಸಲ್ಲಿ ಆರ್ಗ್ಯೂ ಮಾಡಿ ಅದನ್ನು ಅವರಿಗೆ ಒಂದು ಡಿಸ್ಮಿಸ್ ಆಗೋ ಥರ ಮಾಡೋದು, ಈ ಥರ ಎಷ್ಟೋ ಒಂದು ಬೆನಿಫಿಟ್ಸ್ ಕೊಟ್ಟು ತದನಂತರ ಆ ಬಾಧಿತ ವ್ಯಕ್ತಿಯಿಂದಲೇ ಎಕ್ಸ್ಟ್ರಾಕ್ಷನ್ ಅಮೌಂಟ್ ತೊಗೊಳ್ಳೋದು. ಎಷ್ಟು ಅಂತಂದರೆ ಕೋಟಿಗಟ್ಟಲೆ. ಇದೊಂದು ಹೈ ಪ್ರೊಫೈಲ್ ಪ್ರಕರಣ ಎಂದ ತಿಲಕನಗರ ಪೊಲೀಸರು ದೂರು ಪಡೆಯಲು ಹಿಂದೇಟು ಹಾಕಿದ್ದಾರೆ. ನಂತರ ದೂರು ಸ್ವೀಕರಿಸಿದ್ದಾರೆ. ಚುನಾವಣೆಯ ಸಮಯ ಆಗಿರುವ ಕಾರಣ ಅಸಿಸ್ಟೆಂಟ್ ರಿವ್ಯೂ ಆಫೀಸರ್ಗೆ ವರ್ಗಾಯಿಸುತ್ತೇವೆ ಎಂದಿದ್ದಾರೆ. ಸೋಮವಾರ ನಾವು ಡಿಸಿಪಿಯವರಿಗೆ ಮತ್ತೊಂದು ದೂರು ಕೊಡುತ್ತೇವೆ. ಎಫ್ಐಆರ್ ದಾಖಲಿಸದಿದ್ದರೆ ಕೋರ್ಟ್ ಮೊರೆ ಹೋಗುತ್ತೇವೆ ಎಂದು ಆದರ್ಶ್ ಅಯ್ಯರ್ ಸ್ಪಷ್ಟಪಡಿಸಿದ್ದಾರೆ. 15 ಪ್ರಕರಣಗಳು, 15ರಲ್ಲಿ ಟೋಟಲ್ 15 ಕಂಪ್ಲೇಂಟ್ಗಳು, ದೂರುಗಳು, ಅಲ್ಲಿ 17 ಪ್ರಕರಣಗಳನ್ನು ಸೇರಿಸಿ ನಾವು ಕಂಪ್ಲೇಂಟ್ ದಾಖಲಿಸಕ್ಕೆ ಬಂದಿದ್ದೀವಿ. ಆದರೆ ಇದ್ರ ಮೇಲೆ ಅವರು ನೋಡಾದ ಮೇಲೆ ಇಲ್ಲಿ ಇನ್ಸ್ಪೆಕ್ಟರ್ ಅವರು ಇದು ಭಾಳ ಹೈ ಪ್ರೊಫೈಲ್ ಕೇಸು, ಇದನ್ನು ನಾವು ಮುಂದುವರಿಯೋಕ್ಕಾಗಲ್ಲ, ಇದನ್ನು ನಾವು ಏನಂತಂದರೆ ನಿಮಗೆ ಅಕ್ನಾಲಜ್ಮೆಂಟ್ ಕೊಡ್ತೀವಿ, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಭಾಳ ಡಿಸ್ಕಷನ್ಸ್ ಮಾಡೋರು. ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ 1 ಅವರ್ ಡಿಸ್ಕಷನ್ ಮಾಡಿ ಅವ್ರ ಹೈಯರ್ ಅಪ್ಸ್ ಜೊತೆ ಡಿಸ್ಕಸ್ ಮಾಡಿ ಈಗ ನಮಗೆ ಈ ಥರ ಒಂದು ತಿಳಿಸಿದ್ದಾರೆ. ಇದು ಭಾಳ ಖೇದಕರ. ಯಾಕೆ ಅಂತಂದರೆ ಒಂದು FIR ಆಗಬೇಕಾಗಿತ್ತು. ಒಂದು ಎಕ್ಸ್ಟ್ರಾಕ್ಷನ್ ಕೇಸ್ ಆದಾಗ ಬೇರೆ ಯಾವುದೋ ಒಂದು ಎಕ್ಸ್ಟ್ರಾಕ್ಷನ್ ಕೇಸ್ ಆಯಿತು ಅಥವಾ ಇನ್ನೇನೋ ಒಂದು ಹಗರಣ ಆಯಿತು ಅಂತಂದರೆ ಅಥವಾ ಯಾವುದೇ ಒಂದು ಕೇಸ್, ಒಂದು ಜನಸಾಮಾನ್ಯರಿಗೆ ಒಂದು ಕೇಸ್ ಆಯಿತು, ಅವ್ರ ಮೇಲೆ ಒಂದು ದೂರಿತ್ತು ಅಂದರೆ ಇಮಿಡಿಯೇಟಾಗಿ FIR ಮಾಡಿ ಅದನ್ನು ತನಿಖೆ ಮಾಡ್ತಾರೆ. ಬಟ್ ಆದರೆ ಇಲ್ಲಿ ಅದೊಂದು 0 FIR ಅಂತಾರೂ ಮಾಡಲಿಲ್ಲ. 0 FIR ಅಂತ ಮಾಡೋ ಅವಶ್ಯಕತೆ ಇತ್ತು, ಅದನ್ನು ಮಾಡಿಲ್ಲ. ಈಗ ನಾವು ನೆಕ್ಸ್ಟ್ ನಮ್ಮದೇನು ಆ್ಯಕ್ಷನ್ ಅಂತಂದರೆ ಇದನ್ನು ನೆಕ್ಸ್ಟು DCP ಅವರಿಗೆ ಒಂದು ದೂರನ್ನು ಕೊಡ್ತೀವಿ. ಇದನ್ನು ಅದಾದಮೇಲೆ ನಾವು PCR ಮಾಡೋದಂತೂ ಖಂಡಿತ. ಯಾಕೆಂದರೆ ಈಗಲೇ ಅವ್ರು FIR ಮಾಡಿದ್ರು ಅಂತಂದರೆ ಇದು ಒಂದು ನ್ಯಾಯ ಸಿಗ್ತಾಯಿತ್ತು, ಅದನ್ನು ಮಾಡಿಲ್ಲ. ನಾವು ಬಂದಿರೋ ಉದ್ದೇಶ ಏನಂದರೆ ಇಲ್ಲಿ ನಿರ್ಮಲಾ ಸೀತಾರಾಮನ್ ಅವ್ರದ್ದು MP ಆಗಬೇಕಾದ್ರೆ ಇಲ್ಲಿ ಬೆಂಗಳೂರು ತಿಲಕ್ ನಗರ ಏರಿಯಾದಲ್ಲಿ ಬರುತ್ತೆ. ಜಯನಗರದಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ ಅವರು. ಅದು ತಿಲಕ್ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಿಗೆ ಬರುತ್ತೆ. ಇದರಲ್ಲಿ ಇವರು ಫೈನಾನ್ಸ್ ಮಿನಿಸ್ಟರ್ ಆಗಿ, ಒಬ್ಬರು MP ಆಗಿನೇ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದು, ಇಲ್ಲಾಂದರೆ ಅವ್ರು ಆಗ್ತಾ ಇರಲಿಲ್ಲ. ಓಕೆ, ಹಾಗಾಗಿ ಇವರು ಇದರಲ್ಲಿ ಒನ್ ಆಫ್ ದಿ ಕಾನ್ಸ್ಪಿರೇಟರ್ಸ್ ಅಂತ ನಮ್ಮ ಇದಿರೋದು 120B ಹಾಕಿದ್ದೀವಿ. ಯಾಕಂದರೆ ಇದರಲ್ಲಿ ಇಡಿನ ಬಳಸ್ಕೊಂಡಿದ್ದಾರೆ, ಇಡಿ ಅಫಿಷಿಯಲ್ಸ್ ಇದ್ದಾರೆ, ಇನ್ಕಮ್ ಟ್ಯಾಕ್ಸ್ ಅಫಿಷಿಯಲ್ಸ್ ಇದ್ದಾರೆ. ಅದ್ರ ಜೊತೆ ನಾವು ಒಂದಿಷ್ಟು ದಾಖಲೆಗಳನ್ನು ನಮ್ಮ ವೆಬ್ಸೈಟಲ್ಲಿ ಮತ್ತು ಪ್ರೆಸ್ ನೋಟ್ಗಳು ಏನು ರಿಲೀಸ್ ಮಾಡಿದ್ದಾವೆ ನ್ಯಾಷನಲ್ ಲೆವೆಲಲ್ಲಿ, ರೇಡಿ ಎಲ್ಲೆಲ್ಲಿ ಆಗಿದೆ, ಎಷ್ಟು ದಿವಸ ಆಗಿದೆ, ಅದಾದಮೇಲೆ ಎಲೆಕ್ಷನ್ ಕಮಿಷನ್ ವೆಬ್ಸೈಟಲ್ಲಿ ಅವರು ಎಷ್ಟು ಇದನ್ನು ಹಾಕಿದ್ದಾರೆ, ಯಾವುದು ಫಂಡ್ಗಳನ್ನು ಬಾಂಡ್ಗಳ ರೂಪದಲ್ಲಿ ಒಂದೊಂದು ಕಂಪನಿಗಳು ರೈಡ್ಗಳಾದಮೇಲೆ ಅಥವಾ ಆಗೋಕ್ಕಿಂತ ಸ್ವಲ್ಪ ದಿವಸ ಮುಂಚೆ ಎಷ್ಟು ಕೋಟಿ ಒಂದೊಂದು ಕಂಪನಿಯಿಂದ ಹೋಗಿದೆ ಅಂತ ಹಾಕಿದ್ವಿ. ಹಾಗಾಗಿ ನಾವು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯಿಂದ ಒಂದು ಕಂಪನಿದು ಸಪ್ರೇಟ್ ಡೇಟಾ ತೊಗೊಂಡು ನಾವು ಒಂದು ಕೊಟ್ಟಿದ್ದೀವಿ. ಏನೋ ದೊಡ್ಡ ವ್ಯಾಪಾರಿಗಳಿರ್ಬೋದು, ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಬಳಸ್ಕೊಂಡಿದ್ದಾರೋ, ಇಲ್ಲ ತಪ್ಪು ಮಾಡಿದ್ದೀವಿ ಅಂತ ಅವ್ರ ಮೇಲೆ ಸುಳ್ಳು ಕೇಸ್ ಹಾಕ್ತೀವಿ ಅಂತ ಎದುರಿಸಿದಾರೋ, ಒಟ್ಟಿನಲ್ಲಿ ವಸೂಲಾತಿ ಕಾರ್ಯಕ್ರಮ ನಡೆದಿದೆ, ಎಕ್ಸ್ಟಾರ್ಷನ್ ನಡೆದಿದೆ. ಈ ಎಕ್ಸ್ಟಾರ್ಷನಲ್ಲಿ BJP ಪಕ್ಷಕ್ಕೆ ಒಂದು ಭಾಗವಾಗಿ ಎಲೆಕ್ಟ್ರಲ್ ಬಾಂಡ್ಸ್ ಮುಖಾಂತರ ಕೊಟ್ಟಿದ್ದಾರೆ ಅಂತ ನಮ್ಮ ಅನಿಸಿಕೆ. ಅದು ಇದರಿಂದ ಈಗೇನು ಎಲೆಕ್ಟ್ರಲ್ ಬಾಂಡ್ಸಲ್ಲಿ ಕಾಣಿಸಿದೆ ಹಣ, ಅದಕ್ಕಿಂತ ಸುಮಾರು 30-40% ಅಷ್ಟು ಹೆಚ್ಚಿಗೆ ಹಣ ವಸೂಲಾತಿ ಆಗಿದೆ. ಆ ವಸೂಲಾತಿ ಆಗಿರ್ತಕ್ಕಂಥ ಹಣ ಬೇರೆ ಬೇರೆ ರೂಪದಲ್ಲಿ ದೇಶದ ಒಳಗೆ ದೇಶದ ಹೊರಗೆ
ಈಗ ಆಲ್ರೆಡಿ ಟ್ರಾನ್ಸ್ಫರ್ ಆಗಿರೋ ಸಾಧ್ಯತೆಗಳಿದೆ. ಇದೇನು ನಮ್ಮ ಕಣ್ಣಿಗೆ ಕಾಣಿಸ್ತಿದೆ ಎಲೆಕ್ಟ್ರಲ್ ಬಾಂಡ್ ಅಂತಕ್ಕಂಥದ್ದು ಈ 40%ಅಲ್ಲಿ 1% ಅನ್ಬೋದು ಅಷ್ಟೇ. ಇನ್ನು 39% ಎಲ್ಲಿ ಹೋಗಿದೆ ಅನ್ನೋದು ನಾವು ಮನಿ ಟ್ರಯಲ್ ಕೊಡಲಿಕ್ಕಾಗಲ್ಲ. ಮನಿ ಟ್ರಯಲ್ ಕೊಡೋಂಥ ಶಕ್ತಿ ನಮಗಿಲ್ಲ, ತನಿಖೆ ಮಾಡ್ತಕ್ಕಂಥ ಶಕ್ತಿ ನಮಗಿಲ್ಲ. ಹಾಗಾಗಿ ನಾವು ದೂರು ಕೊಟ್ಟಿದ್ದೀವಿ. ಇದು ದೊಡ್ಡ ಮಟ್ಟದ ಹಗರಣ ಇದೆ, ಸುಮಾರು ಲಕ್ಷಾಂತರ ಕೋಟಿ ಹಗರಣ ಇದೆ. ಏನೋ ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನ ಕೊಟ್ಟಿರೋದ್ರಿಂದ ಈ ಏನು ಎಲೆಕ್ಟ್ರಾಲ್ ಬಾಂಡದು ನಮ್ಗೆ ಡೀಟೇಲು ಅದು ಫುಲ್ ಸಿಕ್ಕಿಲ್ಲ. ಸಿಕ್ಕಿರ್ತಕ್ಕಂಥ ಸಣ್ಣ ಡೀಟೇಲ್ನಲ್ಲಿ ಈಗಾಗಲೇ ನಾವು 21 ಕೇಸ್ ಹಾಕಿದರೆ ಇನ್ನೂ ಕರೆಕ್ಟ್ ತನಿಖೆ ಮಾಡಿ ಹಾಕಿದರೆ ಸುಮಾರು 100 ಕೇಸ್ಗಳಾಗುತ್ತೆ. ಈ 100 ಕೇಸ್ಗಳ ಮುಖಾಂತರ ಹೋದರೆ JP ನಡ್ಡಾ ಅವರಿಂದ ಹಿಡಿದು ನಿರ್ಮಲಾ ಸೀತಾರಾಮನ್ನಿಂದ ಹಿಡಿದು ಸ್ಟೇಟ್ ಆಫೀಸ್ ಬೇರರ್ಸ್ ಇದ್ದಾರೆ, ಆ ಹಣವನ್ನು ಯಾರು ಬಳಕೆ ಮಾಡ್ಕೊಂಡಿದ್ದಾರೆ, ಏನು ಎಕ್ಸ್ಟ್ರಾಕ್ಷನ್ ಮಾಡಿರ್ತಕ್ಕಂಥ ಹಣ ಅಲ್ಲೇ ಪಕ್ಷದ ಅಕೌಂಟಲ್ಲೇ ಉಳಿದಿಲ್ಲ, ಅದು ಬೇರೆ ಬೇರೆ ಹಾದಿಯಲ್ಲಿ ಸ್ಟೇಟು ಬೇರರ್ಸ್ಗೆ ಬಂದಿದೆ. ಆಲ್ ಓವರ್ ಇಂಡಿಯಾದಲ್ಲಿ ಆ ದುಡ್ಡು ಸರ್ಕ್ಯುಲೇಟ್ ಆಗಿರುತ್ತೆ. ಅಂದರೆ ಈ ಏನು ಎಕ್ಸ್ಟ್ರಾಕ್ಷನ್ ಮಾಡಿದ್ದಾರೆ ಆ ಬೂಟಿ ಏನಿದೆ ಏನು ಸುಲಿಗೆ ಮಾಡಿರ್ತಕ್ಕಂಥ ಹಣವನ್ನು ಯಾರ್ಯಾರು ಬಳಕೆ ಮಾಡ್ಕೊಂಡಿದ್ದಾರೆ ಅವರೆಲ್ಲರೂ ಇಲ್ಲಿ ತಪ್ಪಿತಸ್ಥರಾಗ್ತಾರೆ. ಅವರೆಲ್ಲರ ಮೇಲೂ ಆ್ಯಕ್ಷನ್ ಆಗಬೇಕಿದೆ. ಸಂಘಟನೆಗಳ ಮುಖಂಡರಾದ ಪ್ರಕಾಶ್ ಬಾಬು, ವಿಶ್ವನಾಥ್, ಕಪಾಲಿ ಎಸ್, ಡಿ ಶಿವಣ್ಣ, VR ಮರಾಠೆ ಮತ್ತು ಇತರ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನ್ಯೂಸ್ 12 ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ.